ಮೌನವಾಗೇ ಇರ್ತಾರೆ. ಅಂಡ್ ಅವ್ರಿಗೆ ಲ್ಯಾಂಗ್ವೇಜ್ ಇದು ಬ್ಯಾರಿಯರ್ ಇರೋದಿಲ್ಲ. ಹ್ಮ್ ನೀವು ಯಾವ ಭಾಷೆನಲ್ಲಾದ್ರೂ ಮಾತಾಡಿದ್ರು ಅವ್ರಿಗೆ ಅರ್ಥ ಆಗತ್ತೆ. ಸೊ ಹ್ಮ್ ನೀವ್ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಐ ಕಾಲ್ ಅಪಾನ್ ಮೈ ಗಾರ್ಡಿಯನ್ ಏಂಜಲ್. ನಾನು ನನ್ನ ಗಾರ್ಡಿಯನ್ ಏಂಜಲ್ ಯಾರಿದ್ದಾರೆ ಅವರನ್ನ ಕರೀತಾ ಇದ್ದೀನಿ, ದಯವಿಟ್ಟು ಬನ್ನಿ ನನ್ ಜೊತೆ ಕಮ್ಯುನಿಕೇಟ್ ಮಾಡಿ. ಹ್ಮ್ ಅಂಡ್ ನನ್ಗೆ ಏನಾದ್ರು ಒಂದು ಮೆಸೇಜಸ್ ಅಥವಾ ಹೀಲಿಂಗ್ ಲೈಟ್, ಏನಾದ್ರು ನಿಮ್ಗೆ ಹೀಲಿಂಗ್ ಬೇಕು ಅಂತಂದ್ರೆ ವೈಟ್ ಲೈಟ್ ಇಂದ ನನ್ಗೆ ಸರೌಂಡ್ ಮಾಡಿ, ನನ್ಗೆ ಅಸಿಸ್ಟ್ ಮಾಡಿ ಅಂತ ಕ್ಯಾನ್ ಆಸ್ಕ್. ಹ್ಮ್ ಅಂಡ್ ಇದು ಆ ಈ ಒಂದು ಪ್ರೇಯರ್ ಹೇಳಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಹಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡಿ. ಹ್ಮ್ ನಿಮ್ಗೆ ಕೆಲವ್ರಿಗೆ ಏನಾಗುತ್ತೆ, ತುಂಬಾ ತಡವಾಗಿ ರೆಸ್ಪಾಂಡ್ ಬರುತ್ತೆ, ಕೆಲವ್ರಿಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಅದು ಪ್ರಾಕ್ಟೀಸ್ ಮೇಲೆಗೆ ಬರುತ್ತೆ. ಹ್ಮ್ ಸೊ ಇವಾಗ ನಾವು ಆಕಾಶಿಕ್ ಮಾಡ್ತಾ ಅಂದ್ರೆ ನಮ್ಗೆ ತುಂಬಾ ಬೇಗ ಅವ್ರು ಬಂದು ಕನೆಕ್ಟ್ ಆಗ್ಬಿಡ್ತಾರೆ. ಸೊ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನ್ ನೋಡಿದಾಗ, ಸ್ಟಾರ್ಟಿಂಗ್ ಅಲ್ಲೆಲ್ಲ ನನ್ಗೂನುವೆ ಬಹಳ ಟೈಮ್ ತಗೋತಾ ಇತ್ತು. ಹ್ಮ್ ಒಂದು 5 ಮಿನಿಟ್ಸ್, ಒಂದು 10-15 ಮಿನಿಟ್ಸ್ ಎಲ್ಲ ಕುತ್ಕೊಳ್ಬೇಕಾಗಿತ್ತು ನಾನು. ಹ್ಮ್ ಯಾಕಂದ್ರೆ ನಮ್ಗೆ ಗೊತ್ತಿಲ್ದೇ ಇರೋಂಗೆ ಚಕ್ರ ಬ್ಲಾಕೇಜಸ್ ಇರತ್ತೆ. ಹ್ಮ್ ಅವಾಗ ಏನಾಗುತ್ತೆ, ಅವ್ರಿಗೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋವಾಗ ಒಂದ್ ಸ್ವಲ್ಪ ಡಿಲೇ ಈ ತರ ಆಗ್ತಾ ಇರತ್ತೆ. ಹ್ಮ್ ಸೊ ಅದಕ್ಕೇನೆ ಚಕ್ರ ಕ್ಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಮ್ ಓಕೆ, ಸೊ ದಟ್ ನಮ್ಗೆ ಆ ದೈವ ಅನ್ನೋದು ಬೇಗ ಕನೆಕ್ಟ್ ಆಗ್ಲಿ ಅನ್ನೋ ಹ್ಮ್ ಒಂದು ಇದು. ಓಕೆ, ಸೊ ಇವತ್ತಿಂದ 16 ಪವರ್ಫುಲ್ ಆರ್ಕೇಂಜಲ್ಸ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹ್ಮ್ ಎಷ್ಟ್ ಜನ ಇದ್ದಾರೆ, ಅವ್ರ ಕೆಲ್ಸ ಏನು, ಅವ್ರನ್ನ ಹೇಗೆ ಕರೆಯೋದು, ಅವ್ರದ್ದು ಇಷ್ಟವಾಗಿರ್ತಕ್ಕಂಥ ಒಂದು ಕಲರ್ಸ್ ಯಾವುದು, ಎಸೆನ್ಷಿಯಲ್ ಆಯಿಲ್ಸ್ ಯಾವುದು ಯೂಸ್ ಮಾಡ್ಬೇಕು, ಅವ್ರದ್ದು ಪ್ರೇಯರ್ಸ್ ಹೇಗಿರುತ್ತೆ. ಹ್ಮ್ ಪ್ರೇಯರ್ಸ್ ಅಂದ್ರೆ ಲೈಕ್ ಇದೇ ಪ್ರೇಯರ್ ಫಾಲೋ ಮಾಡ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ನೀವು ಕಣ್ಮುಚ್ಕೊಂಡು ಅವ್ರನ್ನ ಇನ್ವೋಕ್ ಮಾಡಿದ್ರುನು ಅವ್ರು ಬರ್ತಾರೆ. ಹ್ಮ್ ಈ ತರ ಇರುತ್ತೆ. ಓಕೆ, ಸೊ ಮೊದಲನೇದಾಗಿ ತುಂಬಾ ಕಾಮನ್ ಆರ್ಕೇಂಜಲ್ ಅಂದ್ರೆ ಆರ್ಕೇಂಜಲ್ ಮೈಕಲ್. ಎಲ್ಲಾ ಕಡೆ ಕೇಳಿರ್ತೀವಿ. ಅಂಡ್ ಈವನ್ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡೋವಾಗಾನು ಆ ಇದು ಕಾರ್ಡ್ ಕಟ್ಟಿಂಗ್ಗೆ ಎಸ್ಪೆಷಲಿ ನಾವು ಮೈಕಲ್ನ ಕರಿತೀವಿ. ಹ್ಮ್ ಅಥವಾ ಟ್ಯಾರೋ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆನುವೆ ಪ್ರೊಟೆಕ್ಷನ್ಗೋಸ್ಕರನೂ ಕರಿತೀವಿ. ಯಾವ ತರ ಅಂತಂದ್ರೆ, ಕಣ್ಮುಚ್ಕೊಂಡ್ಬಿಟ್ಟು ಜಸ್ಟ್ ಇನ್ವೋಕ್ ಮಾಡ್ತೀರಾ, ಆರ್ಕೇಂಜಲ್ ಮೈಕಲ್ ದಯವಿಟ್ಟು ಬನ್ನಿ ಹ್ಮ್ ಬನ್ನಿ ಅಂತ ಒಂದು 3 ಸಲ ಹೇಳ್ಕೊಂಡ್ಬಿಟ್ಟು ಪ್ಲೀಸ್ ಕಮ್ ಅಂತ ಹೇಳ್ತೀರಾ. ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಿಮ್ಗೆ ಹ್ಮ್ ಏನೋ ಒಂದು ಫೀಲ್ ಆದಂಗೆ ಅಥವಾ ಯಾರೋ ಬಂದಂಗೆ ಏನೋ ಅದು ಅನ್ಸುತ್ತೆ, ಇಮಿಡಿಯೇಟ್ ಆಗಿ ಅನ್ಸುತ್ತೆ. ಅನ್ಸಿಲ್ಲ ಆದ್ರೂ ವಿಜುವಲೈಸ್ ಮಾಡಿ. ಓಕೆ, ಆರ್ಕೇಂಜಲ್ ಮೈಕಲ್ ಬಂದಿದ್ದಾರೆ, ಬಂದ್ ನಿಂತ್ಕೊಂಡಿದ್ದಾರೆ ಅಂತ ವಿಜುವಲೈಸೇಷನ್ ಕೂಡ ಮಾಡ್ಬೋದು. ಓಕೆ, ಹ್ಮ್ ಸೊ ಕೆಲವೊಮ್ಮೆ ಏನಾಗುತ್ತೆ, ವಿಜುವಲೈಸೇಷನ್ ಮಾಡೋವಾಗ ಅದು ಆಕ್ಚುಲಿ ನಿಜ ಆಗಿರುತ್ತೆ, ಬಟ್ ನಮಗ್ ಫೀಲ್ ಆಗ್ತಿರಲ್ಲ. ಯಾಕಂದ್ರೆ ಎಲ್ಲರಿಗೂನು ಎಲ್ಲಾ ಸೆನ್ಸಸ್ ಬಂದಿರಲ್ಲ. ಹ್ಮ್ ಸೊ ನಾವು ಆಕ್ಚುಲಿ ನಾವು ಹೋಗ್ತಾ ಇದೀವಿ, ಆರ್ಕೇಂಜಲ್ ಮೈಕಲ್ ಬಂದ್ ನಿಂತ್ಕೊಂಡಿದ್ದಾರೆ ಮುಂದೆ, ಬಟ್ ನಮ್ಗೆ ಕೆಲವೊಮ್ಮೆ ಏನು ಫೀಲ್ ಆಗೋದೇ ಇಲ್ಲ. ಹ್ಮ್ ಯಾಕಂದ್ರೆ ನಮ್ಗೆ ಆ ಸೆನ್ಸಸ್ ಅನ್ನೋದು ಇನ್ನು ಡೆವಲಪ್ ಆಗಿರಲ್ಲ. ಹ್ಮ್ ಅದು ನಾನು ಹೇಳಿದ್ನಲ್ಲ, ಸೆನ್ಸ್ ಮಾಡೋದು, ಟೆಂಪರೇಚರ್ ವೇರಿಯೇಷನ್ ನ ಸೆನ್ಸ್ ಮಾಡುವಂತ ಶಕ್ತಿ, ಅಥವಾ ಏನಾದ್ರು ಕೇಳಿಸ್ಕೊಳ್ತಕ್ಕಂತ ಒಂದು ಶಕ್ತಿ. ಸೊ ಇದಿನ್ನು ನಿಧಾನಕ್ಕೆ ನಿಮ್ಗೆ ಸ್ಲೋಲಿ ಡೆವಲಪ್ ಆಗುತ್ತೆ ಹ್ಮ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಮಾಡ್ತಾ. ಹ್ಮ್ ಓಕೆ, ಸೊ ಅಲ್ಲಿ ತನಕ ಏನ್ ಮಾಡ್ತೀರಾ, ಜಸ್ಟ್ ವಿಜುವಲೈಸ್ ಮಾಡಿ. ಓಕೆ, ಆರ್ಕೇಂಜಲ್ ಮೈಕಲ್ ಬರ್ತಾ ಇದಾರೆ ಹತ್ರ, ವಿಂಡೋ ಕಡೆ ಕೂತಿದ್ರೆ ವಿಂಡೋ ಇಂದ ಬಂದು ನಿಂತಿದ್ದಾರೆ. ಅಂಡ್ ನೀವು ಆರ್ಕೇಂಜಲ್ ಮೈಕಲ್ ನ ಪ್ರೇಯರ್ ಮಾಡ್ತೀರಾ, ದಯವಿಟ್ಟು ನನ್ಗೆ ಶೀಲ್ಡ್ ಮಾಡಿ ನಿಮ್ಮ ಪರ್ಪಲ್ ಕಲರ್ ಲೈಟ್. ಆರ್ಕೇಂಜಲ್ ಮೈಕಲ್ ಹೆಂಗಿರ್ತಾರೆ, ನಾನು ನಿಮ್ಗೆ ಒಂದು ಫೋಟೋ ಕಳ್ಸಿದ್ದೆ ವಾಟ್ಸಪ್ ಅಲ್ಲಿ. ಹ್ಮ್ ಅದ್ರಲ್ಲಿ ಮೈಕಲ್ ಕೈಯಲ್ಲಿ ಒಂದು ಸ್ವಾಡ್ ಇರತ್ತೆ. ಹ್ಮ್ ಯಾವಾಗ್ಲೂ ಅಷ್ಟೇ, ಆರ್ಕೇಂಜಲ್ ಮೈಕಲ್ ಒಂದ್ ಸ್ವಾಡ್ ನ ಇಟ್ಕೊಂಡು ನಿಂತಿರ್ತಾರೆ. ಆ ಸ್ವಾಡ್ ಇಂದ ಅವರು ಕಾರ್ಡ್ಸ್ ಕಟ್ಟಿಂಗ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಪ್ರೊಟೆಕ್ಟ್ ಮಾಡ್ತಾರೆ. ಹ್ಮ್ ಸೊ ಹೇಳಿ, ನಾನು ಈ ತರ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ, ಸೊ ದಟ್ ನನ್ಗೆ ಪ್ರೊಟೆಕ್ಷನ್ ಕೊಡಿ, ನಿಮ್ಮ ಪರ್ಪಲ್ ಕಲರ್ ಲೈಟ್ ಇಂದ ನನ್ಗೆ ಶೀಲ್ಡ್ ಮಾಡಿ, ಸೊ ದಟ್ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಇನ್ನೇನೋ ಸ್ಪಿರಿಟ್ ಎನರ್ಜಿ ನನ್ನನ್ನ ಹತ್ರ ಬರ್ಲಿಕ್ಕೆ ಬಿಡ್ಬೇಡಿ. ಒಂದ್ ವೇಳೆ ಏನಾದ್ರೂ ಹತ್ರ ಬರೋ ತರ ಇದೆ, ನಿಮ್ಮ ಸ್ವಾಡ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಕಟ್ ಮಾಡಿ ಅಲ್ಲಿಗೇನೆ ಹ್ಮ್ ತರ ಪ್ರೇಯರ್ ಮಾಡ್ಕೊ. ಸಿಂಪಲ್, ನಾವ್ ಹೇಗೆ ನಾರ್ಮಲ್ ಆಗಿ ಮಾತಾಡ್ತೀವಲ್ಲ
ಅದೇ ತರ ಏಂಜಲ್ಸ್ ಜೊತೆನೂ ಮಾತಾಡ್ಬೋದು. ಹ್ಮ್ ಪ್ರೊಟೆಕ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ಅನ್ನ ಹೇಳ್ಬಿಟ್ಟು ನೀವು ಟ್ಯಾರೋ ರೀಡಿಂಗ್ ಮಾಡ್ಬೋದು. ಹ್ಮ್ ಏಂಜಲಿಕ್ ರೈಟಿಂಗ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಹ್ಮ್ ಪ್ರೊಟೆಕ್ಷನ್ ಹಾಕೊಂಡು ಮಾಡ್ಕೋಬಹುದು. ಹ್ಮ್ ಇನ್ನೊಂದು ಪವರ್ಫುಲ್ ಪ್ರೊಟೆಕ್ಷನ್ ಇದೆ, ಏಂಜಲಿಕ್ ಪ್ರೊಟೆಕ್ಷನ್. ಅದು ನೆಕ್ಸ್ಟ್ ನಾನ್ ಮಾಡಿಸ್ತೀನಿ. ಇದು ಹ್ಮ್ 16 ಏಂಜಲ್ಸ್ ಮುಗಿದ್ಮೇಲೆ ಟ್ರಿಪಲ್ ಲೇಯರ್ ಪ್ರೊಟೆಕ್ಷನ್ ಅಥವಾ ಟ್ರಿಪಲ್ ಲೇಯರ್ ಶೀಲ್ಡಿಂಗ್ ಅಂತ ಬರುತ್ತೆ. ಈ ಪ್ರೊಟೆಕ್ಷನ್ ಹಾಕೊಂಡ್ರೆ ಯಾವ್ದೇ ಎನರ್ಜಿ ಆಗಿರ್ಬೋದು, ಸ್ಪಿರಿಟ್, ಸೋಲ್ಸ್, ಯಾವ್ದು ಟಚ್ ಮಾಡಕ್ ಆಗಲ್ಲ ನಿಮ್ಮನ್ನ. ಹ್ಮ್ ಆ ತರ ಒಂದು ಪ್ರೊಟೆಕ್ಷನ್ದು ಒಂದು ಪ್ರಾಸೆಸ್ ಇದೆ, ಅದು ನಾನು ಹೇಳ್ತೀನಿ ಆಮೇಲೆ. ಅದು ಬಟ್ ಯೂಶಲ್ ಆಗಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋದೇನಪ್ಪ ಅಂದ್ರೆ ಆರ್ಕೇಂಜಲ್ ಮೈಕಲ್ ಬರ್ತಾರೆ, ಒಂದು ಪರ್ಪಲ್ ಲೈಟ್ ಬಬಲ್ ನ ಕ್ರಿಯೇಟ್ ಮಾಡ್ತಾರೆ ನಮ್ ಸುತ್ತ, ವಿ ಆರ್ ಪ್ರೊಟೆಕ್ಟೆಡ್. ಇಷ್ಟು ಹ್ಮ್ ಯೂಶಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹ್ಮ್ ಮೈಕಲ್ ಯಾರಪ್ಪ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಪ್ರೊಟೆಕ್ಷನ್ ಅಂಡ್ ಸ್ಟ್ರೆಂತ್ ನ ಕೊಡುವಂತ ಏಂಜಲ್. ಹ್ಮ್ ಅವ್ರಿಗೆ ಪವರ್ ಜಾಸ್ತಿ, ಯಾಕಂದ್ರೆ ನೆಗೆಟಿವಿಟಿ ಜೊತೆ ತುಂಬಾ ಫೈಟ್ ಮಾಡ್ತಾರೆ ಅವರು. ಎಂತಹ ಒಂದು ಶಕ್ತಿ, ನೆಗೆಟಿವ್ ಶಕ್ತಿ ಇರ್ಲಿ, ಒಂದ್ ಸ್ವಾರ್ಡ್ ತಗೊಂಡ್ ಫೈಟ್ ಮಾಡಿ ಕತ್ತರ್ಸಾಕ್ತಾರ ಅವರು. ಹ್ಮ್ ಅದಕ್ಕೇನೆ ಅವ್ರನ್ನ ಆರ್ಕೇಂಜಲ್ ಆಫ್ ಪ್ರೊಟೆಕ್ಷನ್ ಗೈಡೆನ್ಸ್ ಕೊಡ್ತಾರೆ. ಹ್ಮ್ ಏನಾದ್ರು ಸಿಕ್ಕಾಕೊಂಡಿದ್ರೆ, ಏನಾದ್ರು ಸ್ಟಕ್ ಆಗಿದ್ರೆ ಗೈಡೆನ್ಸು ಕೊಡ್ತಾರೆ. ಅಂಡ್ ನಮಗ್ ಧೈರ್ಯ ತುಂಬುವಂತ ಒಂದು ಏಂಜಲ್ ಇವರು. ಈಗ ಹ್ಮ್ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಹೇಳ್ಬೇಕಂದ್ರೆ ಹನುಮಾನ್ ಹೇಗೆ, ಹ್ಮ್ ಹ್ಮ್ ಅದೇ ತರ ಇವ್ರ ಮೈಕಲ್. ಹ್ಮ್ ಹನುಮಾನ್ ಹೆಂಗೆ ಪವರ್ ಇದೆ, ಅವ್ರ ಗದೆ ತಗೊಂಡು ಎಲ್ಲಾ ನೆಗೆಟಿವಿಟಿನ ಡೆಸ್ಟ್ರಾಯ್ ಮಾಡ್ತಾರಲ್ಲ, ಅದೇ ಹ್ಮ್ ತರ ಮೈಕಲ್ ಕೂಡ. ಹ್ಮ್ ಅಂಡ್ ಇವ್ರದ್ದು ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಇರುತ್ತೆ, ಇಲ್ಲಾಂದ್ರೆ ಇಂಡಿಗೋ ಬ್ಲೂ ಅಂತಾನು ಹೇಳ್ತೀವಿ. ಇಂಡಿಗೋ ಬ್ಲೂ ಅಂತಾನೆ ಅದನ್ನು ಒಂದ್ ಸ್ವಲ್ಪ ಪರ್ಪಲ್ ಕಲರೇ ಇರುತ್ತೆ ಹತ್ರ ಹತ್ರ. ಹ್ಮ್ ಪರ್ಪಲ್ ಇಸ್ ದ ಕಲರ್ ಆಫ್ ಮೈಕಲ್. ಹ್ಮ್ ಅಂಡ್ ಕ್ರಿಸ್ಟಲ್ಸ್ ಬಂದ್ಬಿಟ್ಟು ಲ್ಯಾಪಿಸ್ ಲಜುಲಿ, ನಾವ್ ಥ್ರೋಟ್ ಚಕ್ರಾಗೆ ಯೂಸ್ ಮಾಡ್ತೀವಿ ಅದನ್ನ, ಲ್ಯಾಪಿಸ್ ಲಜುಲಿ ಕ್ರಿಸ್ಟಲ್ಸ್. ಇಲ್ಲ ಅಂತಂದ್ರೆ ಹ್ಮ್ ಇದು ಸುಜಿ ಲೈಟ್ ಅಂತ ಇದೆ ಕ್ರಿಸ್ಟಲ್, ಬಟ್ ಇದು ಸ್ವಲ್ಪ ಸಿಗೋದ್ ರೇರ್. ಹ್ಮ್ ನಾವು ಈಸಿಲಿ ಅವೈಲಬಲ್ ಇರೋದು ಏನಪ್ಪಾ ಅಂದ್ರೆ ಲ್ಯಾಪಿಸ್ ಲಜುಲಿ. ಸೊ ಹ್ಮ್ ಇದನ್ನ ಕ್ರಿಸ್ಟಲ್ ನ ಯೂಸ್ ಮಾಡ್ಕೋತೀವಿ ನಾವು. ಹ್ಮ್ ಎಸೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ಆರ್ಕೇಂಜಲ್ ಮೈಕಲ್ಗೆ ಲ್ಯಾವೆಂಡರ್ ಇಲ್ಲ ಅಂದ್ರೆ ಕ್ಲೋವ್ ಆಯಿಲ್. ಕ್ಲೋವ್ ಆಯಿಲ್ ಅಂತಂದ್ರೆ ಇದು ಲವಂಗದ ಲವಂಗದ ಎಣ್ಣೆ. ಹಾ ಆ ಎಣ್ಣೆ. ಅದನ್ನ ನಾವು ಒಂಚೂರು ಕೈಗೆ ನಮ್ ಕತ್ ಹತ್ರ ಹಿಂಗೆ ರೋಲ್ ಮಾಡಿ ಹಾಕೋಬಹುದು ಬೇಕಿದ್ರೆ, ಹ್ಮ್ ಸೊ ದಟ್ ಅದು ಫ್ರೇಗ್ರೆನ್ಸ್ಗೆ ಅಟ್ರಾಕ್ಟ್ ಆಗ್ತಾರೆ ಅಂತ. ಓ ಕೈಗೆ ಪಾಮ್ಗೆ ಈ ತರ ಹ್ಮ್ ಹ್ಮ್ ಉಜ್ಜಬಹುದು ಒಂಚೂರು, ಲೈಕ್ ದಟ್. ಹ್ಮ್ ಸೊ ಹ್ಮ್ ಲ್ಯಾವೆಂಡರ್ ಅಂಡ್ ಕ್ಲೋವ್ ಆಯಿಲ್ ಇಸ್ ವೆರಿ ಫೇವ್ರೇಟ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದ್ ಏನಪ್ಪಾ ವಿಶೇಷತೆ ಆರ್ಕೇಂಜಲ್ ಮೈಕಲ್ ಅಂದ್ರೆ, ಅವರು ಏನಾದ್ರು ಎಲೆಕ್ಟ್ರಿಕಲ್ ಡಿವೈಸಸ್ ಏನಾದ್ರು ಹಾಳಾಗಿದ್ರೆ ನೀವ್ ನೆನ್ಸ್ಕೊಳ್ಳಿ ಆರ್ಕೇಂಜಲ್ ಮೈಕಲ್ನ, ಅದ್ ಮತ್ತೆ ಸರಿ ಹೋಗುತ್ತೆ. ಏನೋ ಒಂದ್ ಬಲ್ಬ್ ಹೊಟ್ಟೋಯ್ತು ಅಥವಾ ಇನ್ನೇನು ಮೊಬೈಲ್ ಸ್ವಿಚ್ ಆನ್ ಆಗ್ತಿಲ್ಲ ಎಮರ್ಜೆನ್ಸಿಗೆ, ಹ್ಮ್ ಹ್ಮ್ ಓಕೆ, ತಕ್ಷಣಕ್ಕೆ ಆರ್ಕೇಂಜಲ್ ಮೈಕಲ್ನ ನೆನ್ಪಿಸ್ಕೊಂಡ್ರೆ ಅವ್ರು ಬಂದು ಅದಕ್ಕೆ ಸಹಾಯ ಮಾಡ್ತಾರೆ ಆ ಕ್ಷಣಕ್ಕೆ. ಎಮರ್ಜೆನ್ಸಿ ಟೈಮ್ಸ್ ಅಲ್ಲಿ ಮಾಡ್ತಾರೆ. ಎಲೆಕ್ಟ್ರಿಕ್ ಐಟಮ್. ಎಲೆಕ್ಟ್ರಿಕ್ ಐಟಮ್ಸ್ ಹ್ಮ್ ಹ್ಮ್ ಅದು ಮಾಡ್ತಾರೆ ಮೈಕಲ್. ಹ್ಮ್ ಸೊ ಇದಿಷ್ಟು. ಅಂಡ್ ಓಕೆ, ಇದು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ. ಅದೇ ನಮ್ಮಲ್ಲಿ ಇರುವಂತಹ ಒಂದು ಭಯ, ಒಂದು ಈಗೋ ಏನಾದ್ರೂ ನಮ್ಮಲ್ಲಿ ಇದ್ರೆ ಅದನ್ನ ಅವರು ಕಟ್ ಮಾಡ್ತಾರೆ. ಅಂಡ್ ಎಸ್ಪೆಷಲಿ ಮೇನ್ ಆಗಿ ಪ್ರೊಟೆಕ್ಷನ್ ಅಂದ್ರೆ ಬರೀ ನಮ್ ಪ್ರೊಟೆಕ್ಷನ್ ಮಾತ್ರ ಅಲ್ಲ, ನಮ್ದು ಮನೆ ಪ್ರೊಟೆಕ್ಷನ್ ಆಗಿರ್ಬೋದು, ಅಥವಾ ಏನೋ ಒಂದು ಪ್ರಾಜೆಕ್ಟ್ ಅಥವಾ ಏನೋ ಒಂದು ಏನ್ ಹೇಳ್ತೀರಾ ಇನ್ನೊಂದು ವಸ್ತುಗೆ ಪ್ರೊಟೆಕ್ಷನ್ ಬೇಕು, ಅದನ್ನು ಮಾಡ್ಕೊಡ್ತಾರೆ. ಹ್ಮ್ ಅಂಡ್ ಇದು ವೆಹಿಕಲ್ಸ್ ನಾನು ಹೇಳಿದ್ನಲ್ಲ, ಮೊಬೈಲ್ ಫೋನ್ಸ್ ಅಥವಾ ವೆಹಿಕಲ್ಸ್ ಏನಾದ್ರು ವರ್ಕ್ ಆಗ್ತಾ ಇಲ್ಲ, ಇಮಿಡಿಯೇಟ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ಹ್ಮ್ ಪ್ರೇಯರ್ ಮಾಡಿ ಆರ್ಕೇಂಜಲ್ ಮೈಕಲ್ ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ಸೊ ಹಿ ವಿಲ್ ಕಮ್ ಅಂಡ್ ಹೆಲ್ಪ್. ಆತರ ವೆಹಿಕಲ್ ಸ್ಟಾರ್ಟ್ ಆಗದೆ ಇದ್ರು ಹ್ಮ್ ಕ್ಯಾನ್ ಹೆಲ್ಪ್. ಸೊ ಆತರ ಆರ್ಕೇಂಜಲ್ ಮೈಕಲ್ದು. ನೆಕ್ಸ್ಟ್ ನೋಡಿ ಆರ್ಕೇಂಜಲ್ ರಾಫಿಯಲ್. ಹ್ಮ್ ಆರ್ಕೇಂಜಲ್ ರಫಿಯಲ್ ಅಂತೂ ತುಂಬಾ ಬೇಗ
ಕನೆಕ್ಟ್ ಆಗುವಂತ ಏಂಜಲ್ ಇವರು. ಇವ್ರು ಹೇಗಂತಂದ್ರೆ ಏನೇ ಬಾಡಿ ಪೇನ್ಸ್ ಇರ್ಲಿ, ಫಿಸಿಕಲ್, ಮೆಂಟಲ್, ಎಮೋಷನಲ್, ಏನೇ ನೋವಿರ್ಲಿ ಬಂದು ಹೀಲ್ ಮಾಡ್ಕೊಡ್ತಾರೆ. ಹ್ಮ್ ಸೊ ಇವ್ರದ್ದು ಮೇನ್ ಫಂಕ್ಷನ್ ಬಂದೆ ಹೀಲಿಂಗ್ ಮತ್ತೆ ಟ್ರಾವೆಲಿಂಗ್ ಮಾಡೋವಾಗ ಏನಾದ್ರೂ ಭಯ ಇರುತ್ತೆ, ಫೋಬಿಯಾಸ್ ಇರುತ್ತೆ ಕೆಲವ್ರಿಗೆ, ಫ್ಲೈಟ್ ಅಲ್ಲೆಲ್ಲ ಹೋಗ್ಬೇಕು ಅಂತಂದ್ರೆ ಹ್ಮ್ ಅವಾಗ ರಾಫಿಯಲ್ ನ ಇದ್ ಮಾಡ್ಕೋಬಹುದು. ಆಕ್ಚುಲಿ ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಹ್ಮ್ ಒಮ್ಮೆ ನಾವು ಲಾಂಗ್ ನಮ್ಮ ಮನೆ ದೇವ್ರಿಗೆ ಹೋಗಿ ಬರ್ತಾ ಇದ್ವಿ. ಅವಾಗ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ, ಫುಲ್ ತಲೆನೋವ್ತಾ ಇತ್ತು ನನ್ಗೆ. ಸೊ ನಾನು ಕಾರಲ್ಲೇ ಕುತ್ಕೊಂಡು ಕಣ್ಮುಚ್ಕೊಂಡು ನಾನು ಪ್ರೇಯರ್ ಮಾಡ್ತಾ ಇದ್ದೆ. ರಾಫಿಯಲ್ ನಂಗೆ ಆಗ್ತಾ ಇಲ್ಲ, ತುಂಬಾ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಬೇರೆ ಶುರು ಆಗ್ಬಿಟ್ಟಿತ್ತು ನನ್ಗೆ. ಹ್ಮ್ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ, ವಾಮಿಟಿಂಗ್ ಸೆನ್ಸೇಷನ್. ಆಮೇಲೆ ಸುಮ್ನೆ ಕಣ್ಮುಚ್ಕೊಂಡು ಒಂದ್ 20 minutes ನಾನು ಕುತ್ಕೊಂಡೆ ರಾಫಿಯಲ್ ನ ಕರೆದು. ಒಂದ್ 5 minutes ಆದ್ಮೇಲೆ ಕಣ್ ಬಿಡ್ತೀನಿ, ನನ್ಗೇನು ಫೀಲ್ ಆಗ್ತಾ ಇಲ್ಲ, ನನ್ ತಲೆನೋವು ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಹ್ಮ್ ಅವತ್ತು ಇಟ್ ವಾಸ್ ರಿಯಲಿ ಅ ಮಿರಾಕಲ್, ಯಾಕಂದ್ರೆ ನನ್ನ ಹತ್ರ ಟ್ಯಾಬ್ಲೆಟ್ಸು ಇರ್ಲಿಲ್ಲ ತಿನ್ನೋಣ ಅಂದ್ರೆ. ಸೊ ಹ್ಮ್ ಆ ತರ ಟೈಮ್ ಅಲ್ಲಿ ಪಾಪ ಅವತ್ತೇ ನನ್ಗೆ, ನಾನು ಇಮಿಡಿಯೇಟ್ ಆಗಿ ನಮ್ ಸ್ಟೂಡೆಂಟ್ ಕಾಲ್ ಮಾಡ್ದೆ, ಹಿಂಗ್ ಆಯ್ತು ಅಂತ. ನಿಜ ಚಮತ್ಕಾರ ಅದಂತೂ. ಹ್ಮ್ ಈ ತರ ಬಂದ್ ಹೆಲ್ಪ್ ಮಾಡ್ತಾರೆ, ತುಂಬಾ ಬೇಗ ಬಂದ್ ಹೆಲ್ಪ್ ಮಾಡ್ತಾರೆ ರಾಫಿಯಲ್. ಹ್ಮ್ ಅಂಡ್ ಇವ್ರದ್ದು ಕಲರ್ ಬಂದ್ಬಿಟ್ಟು ಗ್ರೀನ್ ಪಾ, ಎಮರಲ್ಡ್ ಗ್ರೀನ್ ಅದೂನು. ಗ್ರೀನ್ ಹಾ ತುಂಬಾ ಫೇವ್ರೇಟ್ ಸ್ಟೋನ್ ಇವ್ರಿಗೆ ಎಮರಲ್ಡ್. ಅಂಡ್ ಇನ್ನೊಂದು ಮಾರ್ಚಲೈಟ್ ಅಂತ ಒಂದು ಕ್ರಿಸ್ಟಲ್ ಇದೆ. ಹ್ಮ್ ಬಟ್ ಮಾರ್ಚಲೈಟ್ ಸ್ವಲ್ಪ ರೇರ್ ಹಂಗ್ ನೋಡೋಕೋದ್ರೆ, ಬಟ್ ಎಮರಲ್ಡ್ ತುಂಬಾ ಬೇಗ ಸಿಗುತ್ತೆ. ಹ್ಮ್ ಎಮರಲ್ಡ್ ಇಸ್ ವೆರಿ ಗುಡ್, ಅವ್ರ ಫೇವ್ರೇಟ್ ಕೂಡ. ಅಂಡ್ ರಾಫಿಯಲ್ ಅಪಿಯರ್ ಆದ ತಕ್ಷಣ ನಿಮ್ಗೆ ಕಣ್ಮುಂದೆ ಒಂಥರ ಗ್ರೀನ್ ಲೈಟೇ ಕಾಣಿಸುತ್ತೆ. ಮೈಕಲ್ಲು ಪರ್ಪಲ್, ಹಾ ಇವ್ರದ್ದು ರಾಫಿಯಲ್ ಬಂದು ಗ್ರೀನ್ ಕಲರ್, ಎಮರಲ್ಡ್ ಗ್ರೀನ್ ಅದನ್ನು. ಅಂಡ್ ಇವ್ರದ್ದು ಎಸೆನ್ಷಿಯಲ್ ಆಯಿಲ್ ಬಂದು ಲ್ಯಾವೆಂಡರ್. ಹ್ಮ್ ಲ್ಯಾವೆಂಡರ್ ಮೋರ್ ಆರ್ ಲೆಸ್ ಎಲ್ಲಾ ಏಂಜಲ್ಸ್ಗೂ ಆಗತ್ತೆ ಹಂಗ್ ನೋಡಕ್ ಹೋದ್ರೆ. ಸೊ ಅದೊಂದಿದ್ರೆ ಸಾಕು ಮೇನ್ ಆಗಿ. ಹ್ಮ್ ಲ್ಯಾವೆಂಡರ್ ಆಯಿಲ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಹ್ಮ್ ಒಂದು ಇದು ಯಾವ ತರ ಯೂಸ್ ಮಾಡ್ಬೇಕು ಲ್ಯಾವೆಂಡರ್ ಆಯಿಲ್ಸ್ ಅಂದ್ರೆ, ಒಂದ್ ಚಿಕ್ಕ ಬಾಟಲ್ ಅಲ್ಲಿ ಬರುತ್ತೆ, ಹ್ಮ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಆ ರೋಲ್ ಆನ್ ಬರುತ್ತೆ ನೋಡಿ, ಹಾ ಹಾ ಅದನ್ನ ರೋಲನ್ ಹಾ ತಗೊಂಡ್ ರೋಲ್ ಆನ್ ಬರುತ್ತಲ್ಲ ಆಯಿಲ್, ಅದು ಕ್ಯಾಪ್ ತೆಗೆದ್ಬಿಟ್ಟು ಒಂದ್ ಸ್ವಲ್ಪ ಕಿವಿ ಹತ್ರ, ಪಾಮ್ ಹತ್ರ ಹ್ಮ್ ಹ್ಮ್ ಹಚ್ಕೊಂಡಾಗ ನಿಮ್ಗೆ ಅದು ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಮೆಡಿಟೇಷನ್ ಎಲ್ಲ ಮಾಡೋವಾಗ ಹಚ್ಕೊಂಡು ಮಾಡಿದ್ರೆ ಅದು ತುಂಬಾ ಫ್ರೇಗ್ರೆನ್ಸ್ ಬೇರೆ ಬರ್ತಾ ಇರುತ್ತೆ ನೋಡಿ, ನಿಮ್ಮ ಮೈಂಡ್ ತುಂಬಾ ಬೇಗ ಕಾಮ್ ಆಗುತ್ತೆ. ಹ್ಮ್ ದಟ್ಸ್ ದ ಪವರ್ ಆಫ್ ಎಸೆನ್ಷಿಯಲ್. ಇನ್ನು ಹೇಳ್ಬೇಕು ಅಂದ್ರೆ ನೈಟ್ ಮಲ್ಗೋವಾಗ ದಿಂಬ್ ಮೇಲೆ ಸಹ ಒಂದು ಫ್ಯೂ ಡ್ರಾಪ್ಸ್ ನ ಹಾಕಿ ಮಲ್ಕೋತಾರೆ, ಹ್ಮ್ ಒಂಥರ ಹ್ಮ್ ಅರೋಮಾ ಥೆರಪಿ. ಸೊ ದಟ್ ನೈಟ್ ಯಾರಿಗೆಲ್ಲ ತುಂಬಾ ಒಂಥರ ವಿಯರ್ಡ್ ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಾ ಇದೆ, ಓವರ್ ಥಿಂಕಿಂಗ್ ಮಾಡ್ತಾರೆ ನೈಟ್ ತುಂಬಾ, ಅಥವಾ ಇನ್ಸೋಮಿಯಾ ಆಗೋದು ಅಂತ ಹ್ಮ್ ಅವ್ರಿಗೆ ಈ ಒಂದು ಡ್ರಾಪ್ಸ್ ದಿಂಬು ಮೇಲೆ ಅಥವಾ ಇವರ ಒಂದು ನೋಸ್ ಹತ್ರ, ಕಿವಿ ಹತ್ರ ಹಾಕೊಂಡ್ ಮಾಡ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಯಾಕಂದ್ರೆ ಹ್ಮ್ ಆ ಅರೋಮಾ ಎಷ್ಟು ಹೀಲಿಂಗ್ ಕೊಡುತ್ತೆ ಅಂತಂದ್ರೆ, ಅದ್ ಇನ್ಹೇಲ್ ಮಾಡ್ತಾ ಮಾಡ್ತಾ ಬ್ರೈನ್ ವೇವ್ಸ್ ಎಲ್ಲ ಫುಲ್ ಕಾಮ್ ಆಗ್ಬಿಡುತ್ತೆ. ಹ್ಮ್ ಬ್ರೈನ್ ವೇವ್ಸ್ ಕಾಮ್ ಆದ್ರೇನೆ ನಿದ್ದೆ ಬರೋದು. ಹೌದು ಅಲ್ವಾ, ಏನೋ ಗಜಿಬಿಜಿ ತಲೆಯಲ್ಲಿ ಓಡ್ತಾ ಇದ್ರೆ ನೀವ್ ಏನ್ ಮಾಡಿದ್ರು ನಿದ್ದೆ ಬರೋದಿಲ್ಲ. ಸೊ ಅದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹ್ಮ್ ಅಂಡ್ ಯಾರೆಲ್ಲ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಎಮೋಷನಲಿ ಅಯ್ಯಪ್ಪಾ ಅಂತ ಫುಲ್ಲು ಏನೋ ಕೆಟ್ಟ ಡೇ, ಏನೇನೋ ನಡೆದಿರುತ್ತೆ, ಜಗಳಗಳು ಬಾಸ್ ಇಂದ ಎಲ್ಲ, ಅದೆಲ್ಲಾನು ಬಂದ್ ಹೀಲ್ ಮಾಡ್ಕೊಡ್ತಾರೆ. ಸೊ ಹ್ಮ್ ನೈಟ್ ಮಲ್ಗೋ, ಇದೊಂದು ನಾನು ಹೇಳ್ತೀನಿ, ನೈಟ್ ಮಲ್ಗೋಕ್ಕಿಂತ ಮುಂಚೆ ಇನ್ನೇನ್ ಎಲ್ಲಾ ತಿಂದು ಮಲ್ಕೊಂತೀರಾ ಅನ್ನೋವಾಗ ಜಸ್ಟ್ ಆರ್ಕೇಂಜಲ್ ರೆಫೇಲ್ ನ ಇವತ್ತು ಟ್ರೈ ಮಾಡಿ ನೈಟ್ ನೀವು. ಹ್ಮ್ ಆರ್ಕೇಂಜಲ್ ರೆಫಿಯಲ್ ಪ್ಲೀಸ್ ಕಮ್, ಪ್ಲೀಸ್ ಕಮ್, ನಾನು ನಿಮ್ಮನ್ನ ಕರೀತಾ ಇದ್ದೀನಿ, ದಯವಿಟ್ಟು ಬನ್ನಿ ರಾಫಿಯಲ್, ಪ್ಲೀಸ್ ಪ್ಲೀಸ್ ಅಂತ ಹೇಳಿ. ಓಕೆ, ನಾನ್ ಮಲ್ಗಿರೋವಾಗ ನನ್ನ ಬಾಡಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪೇನ್, ನಂಗೆ ಬ್ಯಾಕ್ ಪೇನ್ ಇದ್ರೆ ಬ್ಯಾಕ್ ಪೇನ್, ಅಥವಾ ಏನೇ ನಿಮ್ಗೆ ಎಲ್ಲಿ ಪೇನ್ ಹೀಲ್ ಆಗ್ಬೇಕು ಅನ್ಸುತ್ತೋ ಆ ಪೇನ್ ಅನ್ ಹೇಳಿ ರೆಫೇಲ್ಗೆ, ಇದನ್ನ ದಯವಿಟ್ಟು ಹೀಲ್ ಮಾಡಿ ನಾನ್ ಮಲ್ಗಿರೋವಾಗ ಅಂತ ಹೇಳ್ಬಿಟ್ಟು ನೀವು ಮಲಗಿ. ಹ್ಮ್ ದೆನ್ ಮಾರ್ನಿಂಗ್ ಎದ್ದು ನೋಡಿ ನಿಮ್ಗೆ ಎಷ್ಟು ವ್ಯತ್ಯಾಸ ಅನ್ಸುತ್ತೆ ಅಂತ. ಟ್ರೈ ಮಾಡಿ ಇವತ್ತು. ಓಕೆ ಹಾ ರಾಫಿಯಲ್, ಆರ್ಕೇಂಜಲ್ ರಾಫಿಯಲ್ ಹ್ಮ್ ಹ್ಮ್ ಈ ತರ ಹೆಲ್ಪ್ ಮಾಡಿ ತುಂಬಾ ಫ್ರೆಶ್ ಆಗಿ ಎದ್ದೊಳ್ತೀರಾ. ನೀವೇ ನಂಗೆ ನಾಳೆ ಮೆಸೇಜ್ ಮಾಡಿ ಹೇಳಿ. ಓಕೆ, ಓಕೆ ಆ ಓಕೆ ತರ. ಹ್ಮ್ ಸೊ ಯಾವ್ದೇ ಇರ್ಬೋದು ಬಂದ್ ಹೆಲ್ಪ್ ಮಾಡ್ಕೊಡ್ತಾರೆ ರಾಫಿಯಲ್. ಹ್ಮ್ ಓಕೆ,
ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ರಫಾ, ಇದು ಬಂದ್ಬಿಟ್ಟು ಹಿಬ್ರೂ ವರ್ಡ್. ರೆಫಾ ಅಂತಾನೆ ಡಾಕ್ಟರ್ ಅಥವಾ ಹ್ಮ್ ಹೀಲರ್ ಅಂತ ಅರ್ಥ. ಅದಕ್ಕೆ ಅವರನ್ನ ರಫಿಯಲ್ನ ನಾವು